ನಮಸ್ತೆ. ಆಸ್ಟ್ರೋ ಪವನ್ ಸಾಗರ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಮೂಲಾಂಕ 5 ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಯಾವುದೇ ತಿಂಗಳಲ್ಲಿ 5, 14, 23 ಹುಟ್ಟಿರ್ತಾರೋ ಅವರೆಲ್ಲರದು ಮೂಲಾಂಕ 5 ಆಗಿರುತ್ತೆ. ಇವತ್ತು ಈ ವಿಡಿಯೋಲಿ ನಾನು ನಿಮಗೆ ಈ ವ್ಯಕ್ತಿಗಳ ಪರ್ಸನಾಲಿಟಿ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವೇನಾದರೂ ಈ ಡೇಟ್ಸಲ್ಲಿ ಹುಟ್ಟಿದ್ರೆ ಈ ವಿಡಿಯೋನ ಮಿಸ್ ಮಾಡ್ದಂಗೆ ಕಂಟಿನ್ಯೂ ಮಾಡಿ. ನಂಬರ್ 5ನ ನ್ಯೂಮರಾಲಜಿಲಿ ರೆಪ್ರೆಸೆಂಟ್ ಮಾಡೋದು ಬುಧ ಅಂದರೆ ಮರ್ಕ್ಯುರಿ. ಈ ನಂಬರ್ 5ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಪ್ಲಾನೆಟ್ ಮರ್ಕ್ಯುರಿ ಬಗ್ಗೆ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದರೆ ನಾವೆಲ್ಲರೂ ಸೈನ್ಸಲ್ಲಿ ಓದಿರ್ತೀವಿ ಚಿಕ್ಕ ಮಕ್ಕಳಲ್ಲಿ, ಮರ್ಕ್ಯುರಿ ಇಸ್ ದ ಫಾಸ್ಟೆಸ್ಟ್ ಪ್ಲಾನೆಟ್ ಅಂತ. ಅಂದರೆ ಮರ್ಕ್ಯುರಿ ಸೂರ್ಯನ ಸುತ್ತಲೂ ಹೋಗೋದು ತುಂಬ ಫಾಸ್ಟ್ ಆಗಿರುತ್ತೆ ಬೇರೆ ಪ್ಲಾನೆಟ್ಸ್ನ ಕಂಪೇರ್ ಮಾಡಿದಾಗ. ಸೊ ಹಾಗಾಗಿ ಈ ಗ್ರಹದಿಂದ ಇನ್ಫ್ಲೂಯೆನ್ಸ್ ಆಗಿರುವಂಥ ಈ ವ್ಯಕ್ತಿಗಳು ತುಂಬ ಫಾಸ್ಟ್ ಆಗಿರ್ತಾರೆ. ಎಸ್ಪೆಷಲಿ ಅವರ ಥಿಂಕಿಂಗ್ ಪವರ್, ಅವ್ರ ಥಿಂಕಿಂಗ್ ಕೆಪಾಸಿಟಿ ಎಷ್ಟು ಫಾಸ್ಟ್ ಆಗಿರುತ್ತೆ ಅಂದರೆ, ಈಗ ಕ್ಲಾಸಲ್ಲಿ ನೋಡ್ಬೋದು ಸುಮಾರಷ್ಟು ಜನಕ್ಕೆ ಹೇಳ್ಕೊಡೋದೆಲ್ಲನೂ ಒಂದೇ ಸ್ಪೀಡಲ್ಲಿ ಅರ್ಥ ಆಗ್ತಿರಲ್ಲ. ಬಟ್ ಇವ್ರೇನಾದರೂ ನಂಬರ್ 5 ಹುಟ್ಟಿರೋಂಥವ್ರು ಆಗಿದ್ರೆ, ಅಂದರೆ ಮೂಲಾಂಕ 5 ಏನಾದರೂ ಆಗಿದ್ರೆ, ಅವರ ಗ್ರಾಸ್ಪಿಂಗ್ ಪವರ್ ತುಂಬ ಶಾರ್ಪ್ ಆಗಿರುತ್ತೆ. ಅದೇ ಥರನೇ ಅವ್ರ ಥಿಂಕಿಂಗ್ ಕೆಪಾಸಿಟಿ ಅನ್ನೋದೇನಿರುತ್ತಲ್ಲ ಅದು ತುಂಬ ಶಾರ್ಪ್ ಆಗಿರುತ್ತೆ. ಬಟ್ ಇವರಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಇವ್ರ ಥಿಂಕಿಂಗ್ ಕೆಪಾಸಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಇವ್ರು ಯಾವುದೇ ವಿಚಾರನ ಓವರ್ ಥಿಂಕ್ ಮಾಡಿಬಿಡ್ತಾರೆ. ಅಂದರೆ ಇರೋಂಥ ಎಲ್ಲ ಪಾಸಿಬಿಲಿಟೀಸ್ ಥಿಂಕ್ ಮಾಡ್ತಾರೆ. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಅವ್ರ ಥಿಂಕಿಂಗಲ್ಲೇ ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಸುಮಾರು ಸತಿ ನೋಡೋದೇನು ಅಂತಂದರೆ, ಇವರು ಸ್ವಲ್ಪ ಲೇಜಿ ಆಗಿರ್ತಾರೆ ಅಥವಾ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಸ್ಲೋ ಆಗಿರ್ತಾರೆ. ಬುಧ ಅಂದರೆ ಬುದ್ಧಿ, ನಮ್ಮ ಥಿಂಕಿಂಗ್ ಕೆಪಾಸಿಟಿ ನಾನು ಹೇಳ್ದಂಗೆ. ಸೊ ಈ ನಂಬರ್ 5 ಮೂಲಾಂಕದವ್ರು ಏನಿರ್ತಾರಲ್ಲ ಅವ್ರಿಗೆ ಈ ಥಿಂಕಿಂಗ್ ಕೆಪಾಸಿಟಿ ನಾನು ಹೇಳ್ದಂಗೆ ತುಂಬ ಶಾರ್ಪ್ ಇರುತ್ತೆ. ಬಟ್ ಏನಂತಂದ್ರೆ ಇವ್ರಿಗೆ ಅದನ್ನ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ, ಅದಕ್ಕೊಂದು ಕರೆಕ್ಟ್ ಡೈರೆಕ್ಷನ್ ತೋರಿಸೋದಕ್ಕೆ ಒಬ್ಬ ಕರೆಕ್ಟ್ ಗುರು ಅಥವಾ ಟೀಚರ್ ಸಿಗೋದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಏನಾಗುತ್ತೆ, ಅವ್ರು ಅದೇ ಬುದ್ಧಿನ ರಾಂಗ್ ಥಿಂಗ್ಸ್ ಅಲ್ಲಿ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ತರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಒಂದು ಇದು ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಅವ್ರ ಸುತ್ತಲಿರೋರ್ಗು ಇದು ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಹಾಗಾಗಿ ಇವ್ರಿಗಿರುವಂತ ಒಂದು ಇಂಟೆಲಿಜೆನ್ಸ್ ನ ಸ್ಟ್ರೀಮ್ ಲೈನ್ ಮಾಡೋಕ್ಕೆ ಇವ್ರಿಗೊಬ್ಬ ಒಳ್ಳೆ ಗುರು ಸಿಗೋದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಇವ್ರಿಗೆ ಫ್ರೆಂಡ್ಸ್ ಅಂತ ಏನಿರ್ತಾರಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬಾ ಜನ ಇರ್ತಾರೆ. ಯಾಕೆ ಅಂದ್ರೆ ಇವ್ರು ಅಷ್ಟು ಒಬ್ಬ ಜೋವಿಯಲ್ ಪರ್ಸನ್, ಅಷ್ಟು ಚೆನ್ನಾಗಿರ್ತಾರೆ, ನಗ್ನಗ್ತಾ ಮಾತಾಡಿಸ್ತಾರೆ, ಎಲ್ಲರನ್ನೂ ಸಮವಾಗಿ ಕಾಣ್ತಿರ್ತಾರೆ, ಎಲ್ಲಾರ ಜೊತೆನೂ ಸ್ಪಂದಿಸ್ತಾರೆ. ಬಟ್ ಏನಾಗುತ್ತೆ ಅಂತಂದ್ರೆ, ಇವರು ಬೆಳೀತಾ ಲೈಫಲ್ಲಿ ಜನ ಇವರ ಐಡಿಯಾಸ್ನ ತುಂಬಾ ಯೂಸ್ ಮಾಡ್ಕೊಂತಾರೆ. ನಾನು ಹೇಳ್ದಂಗೆ ಇವ್ರ ಇಂಟೆಲಿಜೆನ್ಸ್ ಅನ್ನೋದೇನಿರುತ್ತಲ್ಲ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ಕೂಡ ತುಂಬಾ ಜನ ಇರ್ತಾರೆ. ಸೊ ಹಾಗಾಗಿ ಆ ಇಂಟೆಲಿಜೆನ್ಸ್ ನ ಮಿಸ್ಯೂಸ್ ಮಾಡಿಕೊಂಡು ಇವ್ರಿಗೆ ಚೀಟ್ ಮಾಡ್ತಾರೆ, ಮೋಸ ಮಾಡ್ತಾರೆ. ಸೊ ಆ ಒಂದು ಇನ್ಸಿಡೆಂಟ್ಸ್ ಇಂದ ಏನಾಗುತ್ತೆ, ಈ ನಂಬರ್ 5 ಮೂಲಾಂಕದವ್ರು ಏನಿರ್ತಾರಲ್ಲ ಅವರು ಸ್ವಲ್ಪ ಅವ್ರ ಫ್ರೆಂಡ್ಸ್ ಸರ್ಕಲ್ನ ಶ್ರಿಂಕ್ ಮಾಡ್ಕೊಂತ ಬರ್ತಾರೆ. ಯಾಕಂದ್ರೆ ಇವ್ರಿಗೆ ಮೋಸ ಮಾಡೋರ್ ಕಂಡ್ರೆ ಆಗದೇ ಇಲ್ಲ, ಫಾರ್ ದಟ್ ಮ್ಯಾಟರ್ ಯಾರಿಗೂ ಇಷ್ಟ ಆಗಲ್ಲ. ಬಟ್ ಇವ್ರಿಗೆ ಯಾರಾದ್ರೂ ಮೋಸ ಮಾಡಿದ್ರು ಅಂತಂದ್ರೆ ಇವರು ಅವರನ್ನ ಬಿಡೋದಿಲ್ಲ, ಅವ್ರ ಜೊತೆ ಫ್ರೆಂಡ್ಶಿಪ್ನ ಫಾರ್ ಎವರ್ ಕಟ್ ಮಾಡ್ಕೊಂಡ್ ಬಿಡ್ತಾರೆ. ಅದು ಒಂದು ಮೇಜರ್ ಡ್ರಾಬ್ಯಾಕ್ ಈ ಮೂಲಾಂಕ 5 ಅವ್ರು ಏನಿರ್ತಾರಲ್ಲ ಅವ್ರ ಬಗ್ಗೆ. ಯಾಕಂದ್ರೆ ಇವ್ರಿಗಿರುವಂತ ಇಂಟೆಲಿಜೆನ್ಸ್ ನ ಇವರು ಹಂಚ್ಕೋತಾರೆ, ಬಟ್ ಜನ ಇನ್ ರಿಟರ್ನ್ ಯಾವಾಗ್ಲೂ ರೈಟ್ ಇಂಟೆನ್ಷನ್ ಇಂದ ಅದನ್ನ ಯೂಸ್ ಮಾಡಲ್ಲ, ಇವ್ರನ್ನೇ ಅದರಿಂದ ಬ್ಯಾಕ್ ಸ್ಟಾಪ್ ಕೂಡ ಮಾಡ್ಬಿಡ್ತಾರೆ. ಈ ಮೂಲಾಂಕ 5 ಬಗ್ಗೆ ಇರುವಂತ ಇನ್ನೊಂದು ಯುನೀಕ್ ವಿಚಾರ ಏನು ಅಂತಂದ್ರೆ, ಇವರು ತುಂಬಾ ಫಾಸ್ಟ್ ಆಗಿ ದುಡ್ಡನ್ನ ಹೆಂಗ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾರೆ. ಯಾವ ರೀತಿ ನಾನು ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ನಾನು ಯಾವ ರೀತಿ ಪ್ರಾಫಿಟ್ ನ ಜಾಸ್ತಿ ಮಾಡ್ಕೋಬಹುದು, ಇದನ್ನೇ ಥಿಂಕ್ ಮಾಡ್ತಿರ್ತಾರೆ ಇವರು. ಯಾಕಂದ್ರೆ ಇವ್ರಿಗೆ ಫಾಸ್ಟ್ ಆಗಿ ದುಡ್ಡು ಮಾಡಬೇಕು, ಇವ್ರಿಗೆ ಈಸಿಯಾಗಿ ಲೈಫಲ್ಲಿ ಸೆಟ್ಲ್ ಆಗಬೇಕು, ಈ ಒಂದು ಥಿಂಕಿಂಗ್ ತುಂಬಾ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ವಿಚಾರಕ್ಕೋಸ್ಕರ ಅವರು ತುಂಬಾ ರಿಸ್ಕ್ ನ ಕೂಡ ತಗೊಳ್ತಾರೆ ಲೈಫಲ್ಲಿ. ಸೊ ಹಾಗಾಗಿ ಇವರನ್ನ ರಿಸ್ಕ್ ಟೇಕರ್ ಅಂತ ಕೂಡ ಕರಿಬಹುದು. ಯಾವ ವಿಚಾರದಲ್ಲಿ? ಹಣ ಮಾಡೋ ವಿಚಾರದಲ್ಲಿ. ಹಾಗಂತ ಇವ್ರು ಯಾವುದೇ ರೀತಿಯಾದ ಇಲ್ಲೀಗಲ್ ಕೆಲಸನ ಮಾಡಲ್ಲ. ಬಟ್ ಇವ್ರು ಯಾವ ತರ ಇರ್ತಾರೆ ಅಂತಂದ್ರೆ, ಫಾಸ್ಟ್ ಆಗಿ ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಯಾವ್ದಾದ್ರು ಒಂದು ಸ್ಕೀಮ್ ಅಲ್ಲಿ ಹೆಂಗೆ ದುಡ್ಡು ಮಾಡ್ಬೋದು, ಯಾವ ರೀತಿ ಎಕ್ಸ್ ಅಮೌಂಟ್ ಆಫ್ ಮನಿನ 100x ಗೆ ಕನ್ವರ್ಟ್ ಮಾಡ್ಬೋದು, ಈ ತರ ಒಂದು ಐಡಿಯಾಸು ಇವರಲ್ಲಿ ಇದ್ದೇ ಇರುತ್ತೆ. ಸೊ ನಿಮ್ಗೆ ಯಾರಾದ್ರೂ ಮೂಲಾಂಕ 5 ಅವ್ರು ಗೊತ್ತಿದ್ರೆ ಅವ್ರ ಹತ್ರ ನೀವು ಸ್ವಲ್ಪ ಮಾತಾಡಿದ್ರೆ ನಿಮ್ಗೂ ಈ ಐಡಿಯಾಸ್ನ ಅವರು ಶೇರ್ ಮಾಡೇ ಮಾಡ್ತಾರೆ. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದೇನಿರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಅಂತಂದ್ರೆ, ಯಾವುದೇ ಒಂದು ವಿಚಾರನ ಯಾರಿಗಾದ್ರೂ ಕನ್ವಿನ್ಸ್ ಮಾಡುವಂತ ಒಬ್ಬ ಒಳ್ಳೆ ಬಿಸ್ನೆಸ್ ಪರ್ಸನ್ ಆಗಿರುವಂತದ್ದು ನಂಬರ್ 5 ಮೂಲಾಂಕದವರು. ಸೊ ಹಾಗಾಗಿ ಇವರು ಯಾವುದೇ ಒಂದು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ರೆ ಅಥವಾ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇದ್ರೆ ನಿಮಗೆ ಇದು ತುಂಬಾ ಪ್ರಾಫಿಟಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೂಲಾಂಕ 5 ಅವರು ಯಾರಿರ್ತಾರಲ್ಲ ಅವರು ಯಾರಾದ್ರೂ ಬಂದು ನಿಮ್ಮ ಹತ್ರ ಮಾತಾಡಿದ್ರು ಅಂದ್ರೆ,
ಯಾವ್ದಾದ್ರು ಒಂದು ವಸ್ತುನ ಇಲ್ಲ ಅಂದ್ರೂ ಅದನ್ನ ಇದೆ ಅನ್ನಿಸ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಬಿಳಿ ಕಾಗೆ ಇದೆ ಅಂತ ನಿಮ್ಮ ಹತ್ರ ನಂಬಿಸ್ಬಿಡ್ತಾರೆ. ಅಷ್ಟ್ರ ಮಟ್ಟಿಗೆ ಇವ್ರ ಹತ್ರ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರುತ್ತೆ. ಮತ್ತೆ ಅಷ್ಟು ಚೆನ್ನಾಗಿ ಇವರು ಇವರ ಕ್ಲೈಂಟ್ಸ್ ನ ಅಥವಾ ಇವ್ರಿಗೆ ಯಾರು ಬೇಕಾಗಿರ್ತಾರೋ ಅವರನ್ನ ಇವರು ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಬಿಡ್ತಾರೆ. ಅಷ್ಟು ಚೆನ್ನಾಗಿರುವಂತ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಮೂಲಾಂಕ 5 ಯಾರಿಗೆಲ್ಲ ಇರುತ್ತಲ್ಲ ಅವ್ರಿಗೆ ಒಂದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇವರು ತುಂಬಾ ಚೆನ್ನಾಗಿ ಎಕ್ಸೆಲ್ ಆಗ್ತಾರೆ. ಬಿಸ್ನೆಸ್ ಫೀಲ್ಡ್ ಅನ್ನೋದು ಏನಿರುತ್ತಲ್ಲ ಅದು ಇವ್ರಿಗೋಸ್ಕರ ಹೇಳಿ ಮಾಡಿಸಿರುವಂತ ಒಂದು ಫೀಲ್ಡ್ ಅಂತಾನೆ ಕರಿಬಹುದು. ಈ ಮೂಲಾಂಕ 5 ಅವರೆಲ್ಲ ಏನಿರ್ತಾರಲ್ಲ ಅವರಲ್ಲಿ ಒಂದು ಮೇನ್ ಆಗಿರುವಂತ ಅಡ್ವಾಂಟೇಜ್ ಏನು ಅಂತಂದ್ರೆ ಅವ್ರಿಗೆ ಏಜ್ ಆದ್ರೂ ಕೂಡ ಅವರು ತುಂಬಾ ಯಂಗ್ ಆಗಿ ಕಾಣ್ತಿರ್ತಾರೆ. ಇದವ್ರಿಗೆ ಒಂಥರ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರು ಕೂಡ ಬಂದು ಇವ್ರ ಏಜ್ ನ ಅಷ್ಟು ಈಸಿಯಾಗಿ ಗೆಸ್ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇವ್ರೇನಾದ್ರೂ 40 ಇಯರ್ಸ್ ಅವ್ರಾಗಿದ್ರೆ ಇವ್ರು ನೋಡೋದಿಕ್ಕೆ ಲೇಟ್ 20s ಅಥವಾ ಅರ್ಲಿ 30s ಈ ತರ ಕಾಣ್ತಿರ್ತಾರೆ. ಯಾಕಂದ್ರೆ ಇವ್ರ ಏಜ್ ನ ಅಷ್ಟು ಈಸಿಯಾಗಿ ಕಂಡುಹಿಡಿಯೋದಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಮರ್ಕ್ಯುರಿ ಅಥವಾ ಬುಧ ಅಂತ ಏನಿದೆ ಪ್ಲಾನೆಟ್, ಅದನ್ನ ನಾವು ನ್ಯೂಮರಾಲಜಿ ಅಥವಾ ಅಸ್ಟ್ರಾಲಜಿಲಿ ಒಬ್ಬ ಚಿಕ್ಕ ಹುಡುಗನ್ ತರ ನೋಡ್ತೀವಿ. ಅದೇ ತರನೇ ಇವರ ಸ್ವಭಾವ ಕೂಡ ಇರುತ್ತೆ. ನಾನು ಹೇಳ್ದಂಗೆ ಇವರು ಎಲ್ಲಾರ ಜೊತೆ ಸ್ಪಂದಿಸ್ತಾರೆ. ಚಿಕ್ಕ ಮಕ್ಳ ಹತ್ರ ಮಾತಾಡುವಾಗ ಇವರು ಚಿಕ್ಕ ಮಕ್ಕಳಾಗೇ ಬಿಡ್ತಾರೆ. ಅದೇ ತರನೇ ಇವ್ರಿಗಿಂತ ತುಂಬಾ ವಯಸ್ಸಾಗಿರೋರ ಹತ್ರ ಮಾತಾಡ್ತಿದ್ದಾರೆ ಅಂದ್ರೆ ಇವರು ಆ ವಯಸ್ಸಿರೋರು ಅಷ್ಟೇ ಇಂಟೆಲಿಜೆಂಟ್ ಆಗಿ ಅಷ್ಟೇ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ತರಾನು ಮಾತಾಡ್ತಾರೆ. ತುಂಬಾ ಅಡ್ಯಾಪ್ಟಿಬಲ್ ನೇಚರ್ ಅಂತ ಏನ್ ಕರಿತೀವಲ್ಲ ಅದು ಇವ್ರಿಗೆ ಸಿಕ್ಕಾಪಟ್ಟೆ ಇರುತ್ತೆ. ಈ ಮೂಲಾಂಕ 5 ಅವ್ರಿಗಿರುವಂತ ಒನ್ ಆಫ್ ದಿ ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಇವರ ಮ್ಯಾರಿಡ್ ಲೈಫ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕಂಡು ಬರುತ್ತೆ. ಯಾಕೆ ಅಂತಂದ್ರೆ ಇದು ತಿರ್ಗಾ ಅವ್ರ ಥಿಂಕಿಂಗ್ ರಿಲೇಟೆಡ್ನೆ. ಅವ್ರು ತುಂಬಾ ಶಾರ್ಪ್ ಆಗಿರ್ತಾರೆ. ಅವ್ರ ಥಿಂಕಿಂಗ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಇವ್ರ ಥಿಂಕಿಂಗ್ ಕೆಪಾಸಿಟಿಗೆ ಈಕ್ವಲ್ ಆಗಿ ಇವ್ರ ಪಾರ್ಟ್ನರ್ ಇಲ್ಲದೆ ಇರ್ಬೋದು. ತುಂಬಾ ಸತಿ ಏನಾಗುತ್ತೆ ಅಂತಂದ್ರೆ ಕೆಲವೊಬ್ರಲ್ಲಿ ಮೂಲಾಂಕ 5 ನೋಟಿರ್ತಾರಲ್ಲ ಅವರಲ್ಲಿ ಅವ್ರಿಗೆ ಮಲ್ಟಿಪಲ್ ರಿಲೇಶನ್ಶಿಪ್ಸ್ ಇರುವಂತ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಯಾಕಂದ್ರೆ ಇವ್ರನ್ನ ಒಂದು ಪಾರ್ಟ್ನರ್ ಇಂದ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಏನಾಗುತ್ತೆ ಇವರು ಮಲ್ಟಿಪಲ್ ರಿಲೇಶನ್ಶಿಪ್ಸ್ ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದು ಎಲ್ಲರಲ್ಲಾಗತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಕೆಲವೊಬ್ರಲ್ಲಿ ಈ ಚಾನ್ಸಸ್ ಇರೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೀವೇನಾದ್ರೂ ಮೂಲಾಂಕ 5 ಅವರಾಗಿದ್ರೆ ನಿಮ್ಗೆ ಸೂಟ್ ಆಗುವಂತ ಕೆರಿಯರ್ ಯಾವುದು ಅಂತಂದ್ರೆ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಅದು ಬಿಸ್ನೆಸ್ ಫೀಲ್ಡ್. ನೀವು ಯಾವುದೇ ರೀತಿಯಾದ ಜಾಬ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಸ್ಲೋಲಿ ನಿಮ್ದೇ ಆದಂತ ಒಂದು ಬಿಸ್ನೆಸ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗಿರೋ ಥಿಂಕಿಂಗ್ ಕೆಪಾಸಿಟಿಗೆ ನೀವು ತುಂಬಾ ಬೆಳಿಬಹುದು. ಇದು ನಿಮ್ಗೆ ಕೂಡ ತುಂಬಾ ಸತಿ ಅನ್ಸಿರುತ್ತೆ ನನಗೆ ಎಷ್ಟು ಕೆಪಾಸಿಟಿ ಇದೆ ಬಟ್ ನಾನು ಈ ಜಾಬ್ ಅಲ್ಲಿ ಇದ್ದೀನಿ ಅಂತ. ನಿಮ್ಗೂ ಸುಮಾರು ಸತಿ ಅನ್ಸಿರುವಂತ ಚಾನ್ಸಸ್ ತುಂಬಾ ಇದೆ. ಆದ್ರೆ ನೀವೇನಾದ್ರೂ ಜಾಬ್ ಮಾಡಬೇಕು ಅಥವಾ ನನಗೆ ಜಾಬ್ ಲೈಫೇ ಸೂಟ್ ಆಗುತ್ತೆ ಅಂತ ನಿಮ್ಗೇನಾದ್ರೂ ಅನಿಸ್ತು ಅಂತಂದ್ರೆ ನೀವು ಯಾವುದೇ ರೀತಿಯಾದ ಕನ್ಸಲ್ಟೆನ್ಸಿ ಅಥವಾ ಮಾರ್ಕೆಟಿಂಗ್ ರಿಲೇಟೆಡ್ ಜಾಬ್ಸ್ ಅಲ್ಲಿ ಸೇರ್ಕೊಳ್ಳಿ. ಯಾಕಂದ್ರೆ ಅದರಲ್ಲಿ ನೀವು ತುಂಬಾ ಚೆನ್ನಾಗಿ ಎಕ್ಸೆಲ್ ಆಗ್ತೀರಾ. ನಿಮ್ಮನ್ನ ಪ್ರಮೋಷನ್ ಪಡೆಯೋದ್ರಿಂದ ಯಾರ ಕೈಯಲ್ಲೂ ಸ್ಟಾಪ್ ಮಾಡಕ್ ಆಗದೇ ಇಲ್ಲ. ಯಾಕಂದ್ರೆ ನಿಮ್ಗೆ ಅಂತ ಒಳ್ಳೆ ಸ್ಕಿಲ್ಸ್ ಇದೆ ಜಸ್ಟ್ ನಿಮ್ಮ ಕಮ್ಯುನಿಕೇಶನ್ ಇಂದ. ನಿಮ್ಮ ಲಕ್ಕಿ ಕಲರ್ಸ್ ಯಾವುದು? ನಿಮಗೆ ಲಕ್ಕಿ ಕಲರ್ ಗ್ರೀನ್. ಗ್ರೀನ್ ಅಲ್ಲಿ ಯಾವುದೇ ಶೇಡ್ ಇರ್ಬೋದು, ಅದು ನಿಮಗೆ ತುಂಬಾ ಲಕ್ಕಿ. ನಿಮ್ಮ ಲಕ್ಕಿ ನಂಬರ್ಸ್ ಯಾವುದು? 1, 3, 5 ಮತ್ತೆ 7. ಈ 4 ನಂಬರ್ ಏನಿದೆ ಅದು ನಿಮ್ಮ ಲಕ್ಕಿ ನಂಬರ್. ಸೊ ಈ ಲಕ್ಕಿ ನಂಬರ್ನ ನೀವು ಯಾವ ತರ ಯೂಸ್ ಮಾಡ್ಬೋದು ಅಂತಂದ್ರೆ ನೀವು ಯಾವ್ದಾದ್ರು ಒಂದು ಗಾಡಿ ತಗೊಂತೀರಾ, ಅದರಲ್ಲಿ ಲಾಸ್ಟ್ 4 ಡಿಜಿಟ್ಸ್ ಏನ್ ಬರುತ್ತಲ್ವಾ ಅದನ್ನ ಆಡ್ ಮಾಡಿ. ಅದರಲ್ಲಿ ನಾನು ಹೇಳ್ದಂತ ಯಾವ್ದಾದ್ರು ಒಂದು ನಂಬರ್ ಬಂತಂದ್ರೆ ಅದ್ ನಿಮ್ಗೆ ಲಕ್ಕಿ ಆಗತ್ತೆ. ನೀವು ಎಲ್ಲಾದ್ರೂ ಒಂದ್ ಕಡೆ ಮನೆ ತಗೋತೀರಾ, ಅಲ್ಲಿ ನಿಮ್ಮ ಮನೆ ನಂಬರ್ ನಾನು ಹೇಳ್ದಂತ ಈ ಯಾವ್ದಾದ್ರು ನಂಬರ್ ಅಲ್ಲಿ ಬಂತಂದ್ರೆ ಅದ್ ನಿಮಗೆ ಮತ್ತೆ ತುಂಬಾ ಲಕ್ಕಿ ಆಗತ್ತೆ. ಕೊನೆಯದಾಗಿ ನಿಮ್ಮ ಲಕ್ಕಿ ಇಯರ್ಸ್ ಯಾವುದು? ನಂಬರ್ 5 ಮತ್ತೆ ನಂಬರ್ 3 ಈ ಎರಡು ನಂಬರ್ಸ್ಗೆ ಆಡ್ ಆಗುವಂತ ಯಾವುದೇ ವರ್ಷ ಇರ್ಬೋದು ಅದು ನಿಮಗೆ ಲಕ್ಕಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು 2026 ಅಲ್ಲಿ ಇದೀವಿ. ಇದನ್ನ ನೀವು ಆಡ್ ಮಾಡಿದ್ರೆ ನಿಮ್ಗೆ 1 ಬರುತ್ತೆ. ಅದೇ ತರನೇ ನೀವೇನಾದ್ರೂ 2028 ನ ಆಡ್ ಮಾಡಿದ್ರೆ 2 + 2 + 8 ನಿಮಗೆ ಅಲ್ಟಿಮೇಟ್ಲಿ ಸಿಂಗಲ್ ಡಿಜಿಟ್ ಆಗಿ ನಂಬರ್ 3 ಸಿಗುತ್ತೆ. ಸೊ ನಿಮ್ಮ ಲಕ್ಕಿ ಇಯರ್ 2028. ನಿಮ್ಗೆ ಆ ವರ್ಷಗಳಲ್ಲಿ ಸಾಕಷ್ಟು ಗ್ರೋತ್ ಆಗುತ್ತೆ. ಮತ್ತೆ ನೀವು ಗಮನಿಸಿದ್ರೆ ಪಾಸ್ಟ್ ಅಲ್ಲಿ ಕೂಡ ಈ ಇಯರ್ಸ್ ನಾನು ಯಾವ ನಂಬರ್ನ ಮೆನ್ಷನ್ ಮಾಡಿದ್ನಲ್ಲ ಆ ಇಯರ್ಸ್ ಅಲ್ಲಿ ನಿಮ್ಗೆ ಗ್ರೋತ್ ಆಗಿರೋದು ನೀವು ಕಾಣ್ತೀರಾ. ಈ ವಿಡಿಯೋಲಿ ಇಷ್ಟೇನೆ. ಈ ವಿಡಿಯೋಲಿ ಸಿಕ್ಕಿರೋ ಮಾಹಿತಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.